ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತಿಂದ ಒಂದು ಹೊಸ ಸೀರೀಸ್ ಶುರು ಮಾಡೋಣ ಅಂತ. ಎಲ್ರಿಗೂ ಮೋಟಿವೇಶನ್ ಅತ್ಯಗತ್ಯವಾಗಿದೆ. ಒಂದು ತಪ್ಪು ಹಾದಿ ತಿಳಿಬಾರ್ದು, ಒಂದು ತಗೋಬಾರ್ದು ಯಾರನ್ನು. ಈ ಥರ ಒಂದು ಮೇಲು ಕೀಳು ಅಂತೆಲ್ಲ ಭೇದ ಭಾವನೆಗಳನ್ನು ನಿಲ್ಲಿಸಿ ನಮ್ಮದು ಏನಿದೆ ಈಗ ಪ್ರೋಗ್ರೆಸ್ಸು, ಅದನ್ನು ನಾವು ಮುಂದೆ ನೋಡಬೇಕು ಅಂತಕ್ಕಂಥದ್ದು ನನ್ನ ಧ್ಯೇಯ. ಅದ್ರ ಜೊತೆಗೆ ಈಗ ನಾನು ಎಲ್ರಿಗೂ ಮತ್ತೆ ರಿಪೀಟ್ ಆಗಿ ಹೇಳ್ತಾ ಇರ್ತೀನಿ, ನಾವು ಭಾರತೀಯರು ಬೆಳಗಾಗೆದ್ದ ತಕ್ಷಣ ನಮ್ಮ ಡೇಟಾವನ್ನು ಅಮೆರಿಕನ್ರಿಗೆ ಕೊಡೋದಕ್ಕೋ, ಇಲ್ಲಾಂದರೆ ರಷ್ಯನ್ರಿಗೆ ಕೊಡೋದಕ್ಕೋ, ಇಲ್ಲಾಂದರೆ ಈ ಕಡೆ ಏಷ್ಯಾಗೆ ಕೊಡೋದಕ್ಕೋ, ಜಪಾನ್ಗೋ, ಚೈನಾಗೋ, ಇನ್ನೆಲ್ಲಿಗೋ ಕೊಡ್ತಾ ಇದ್ದೀವಿ. ಬೇಕೋ ಬೇಡವೋ ನಡೀತಾ ಇದೆ, ನಮ್ಮದು ನಿರಂತರವಾಗಿ ನಡೀತಾ ಇದೆ. ಅದಕ್ಕೇನು ಯಾರು ನಮ್ಮವರು ಪ್ರಯತ್ನನೂ ಪಡ್ತಾ ಇಲ್ಲ. ಮಾಡಿದ್ರು ಅಲ್ಲೆಲ್ಲೋ ಹೋಗ್ತಾರೆ, ಸಾಫ್ಟ್ ಬ್ಯಾಂಕಿಗೆ ಮಾರ್ಬಿಡ್ತಾರೆ, ಇಲ್ಲಾಂದ್ರೆ ಇನ್ನೆಲ್ಲೋ ಹೋಗಿ ಯಾವುದೋ ಒಂದು ಶೇರ್ಸ್ನ ಹೊರಗಡೆ ಅಮೆರಿಕಾಗೆ ಮಾರ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮದು ಅಂತಕ್ಕಂಥದ್ದು ಇವತ್ತು ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಇವತ್ತು ಇದು ನಮ್ಮ ಭಾರತದ ಒಂದು ದುರಂತ. ಅದ್ರ ಜೊತೆಗೆ ನಾನು ಹೇಳ್ತಾನೆ ಇರ್ತೀನಿ, ಈಗ ನಮ್ಮಲ್ಲಿ ಜಾತಿ, ಮತ, ಭೇದ ಭಾವ, ಮೇಲು ಕೀಳು, ಇದೆಲ್ಲ ಹೊರಟೋಗ್ಬಿಡ್ಬೇಕು. ಹೋದ್ರೆ ನಾವೇನೋ ಚೇಂಜಸ್ ಅಂತ ತರಕ್ಕಾಗೋದು. ಯಾಕೆ ಅಂತಂದ್ರೆ ಅಮೆರಿಕ ಮತ್ತೆ ದ ರೆಸ್ಟ್ ಆಫ್ ದ ವರ್ಲ್ಡ್ ಎಲ್ಲರೂ ರೋಬೋಟಿನ ಮೇಲೆ ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ. 8ನೇ ಕ್ಲಾಸ್ ಮಕ್ಕಳು ಚೈನಾದಲ್ಲಿ ರೋಬೋಟ್ ಮಾಡ್ತಾ ಇದ್ದಾರೆ, ಅದನ್ನ ಸೆಲ್ ಮಾಡ್ತಾರೆ. ನಮ್ಮವರು ಹೋಗಿ ತಗೊಂಡ್ಬರ್ಲಿಕ್ಕೆ ಇಷ್ಟ ಅಷ್ಟೇನೆ. ಇಲ್ಲಿ ಚೈನಾದಲ್ಲಿ ಸಿಗುತ್ತೆ, ಚೈನಾ ಇಸ್ ಬಿಕಮಿಂಗ್ ಅ ಶಾಪ್ ಅಷ್ಟೇ ನಮಗೆ. ಓಕೆ, ಸೊ ನಾವು ಏನು ಪ್ರಯತ್ನ ಪಟ್ಟು ನಮ್ಮನ್ನು ನಾವು ತಿದ್ಕೊಳ್ಳೋಂಥ ಒಂದು ಕೆಪಬಿಲಿಟಿ ಇಲ್ಲ. ಇವತ್ತಿನ ದಿನ ನಮ್ಗೆಲ್ರಿಗೂ ತಿಳಿದಿರ್ಲಿ, ಜಾಬ್ ಮಾರ್ಕೆಟ್ ಹಿಂಗ ಕೆಳಗೆ ಹೋಗ್ತಾ ಇದೆ ಹೊರತು ಜಾಬ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇಲ್ಲ. ಅದನ್ನ ಪೊಲಿಟಿಷಿಯನ್ಸ್ ಹತ್ರ ಹೇಳಿದ್ರೆ ಅವ್ರು ಕೇಳಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಎಲ್ಲ ಕಡೆಗೂ ರೋಬೋಟಿನ್ ಇಂಪ್ಲಿಮೆಂಟೇಷನ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಕಡೆಗೂ ಚೇಂಜಸ್ ತುಂಬಾ ಬರ್ತಾ ಇದೆ. ಸೊ ಈ ರೀಸನ್ಗೆ ಈಗ ಇರ್ತಕ್ಕಂಥ ಹೊಸ ಆಪರ್ಚುನಿಟಿ, ಹೊಸ ವಾರ್ ಇನ್ ರೋಬೋಟ ಇಲ್ಲ ಹ್ಯೂಮನ್ನ. ಓಕೆ, ಜ್ಞಾಪಕ ಇಟ್ಕೊಳ್ಳಿ. ಈಗ ಜಾತಿ, ಇವನು ಮಾದ್ಗ, ಇವನು ಗೌಡ, ಅವನು ಯಾವನು ಇನ್ನೇನೋ ನಾನು ಮಾತಾಡಬಾರ್ದು, ಅವ್ನು ಮುಸಲ್ಮಾನು ನಾನು ಮಾತಾಡಬಾರ್ದು, ಅವೆಲ್ಲ ಅಲ್ಲ. ಈಗ ಹ್ಯೂಮನ್ ಬೇಸಸ್ ರೋಬೋಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಎಷ್ಟು ಎಂಟರ್ಪ್ರಿನರ್ಶಿಪ್ ನಾವು ಶುರು ಮಾಡಿದ್ರು ನಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟನ್ನ ಮೇಲ್ ತಗೊಂಡ್ಬರ್ಲಿಕ್ಕೆ ಅತ್ಯಗತ್ಯ. ಸೊ ಹಾಗಾಗಿ ನಮ್ಮ ದೇಶಕ್ಕೆ ಸಾಲೋದಿಲ್ಲ. ಎಷ್ಟು ಎಂಟರ್ಪ್ರಿನರ್ಸ್ ಬಂದ್ರು ನಮ್ಮ ದೇಶಕ್ಕೆ ಸಾಲೋದಿಲ್ಲ. ಸೊ ಹಂಗಾಗಿ ಸಿನ್ಸಿಯರ್ ರಿಕ್ವೆಸ್ಟ್, ಸಿನ್ಸಿಯರ್ ಆಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದಿಷ್ಟೇನೆ, ದಯವಿಟ್ಟು ಈ ಒಂದು ಎಫರ್ಟ್ಸ್ ಅನ್ನ ಸರಿಯಾದ ರೀತಿನಲ್ಲಿ ಮುಂದೆ ಹಾಕ್ತಾ ಬರ್ಬೇಕಾಗಿರ್ತಕ್ಕಂಥ ಒಂದು ಟೈಮು ಈಗ ಬಂದಿದೆ. ಸೊ ಹಾಗಾಗಿ ನನ್ನ ಒಂದು ಜವಾಬ್ದಾರಿ ಏನಂತಂದ್ರೆ, ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆದಷ್ಟು ಟ್ರೈನಿಂಗ್ ಮಾಡಿಸ್ತಾ ಇದ್ದೀನಿ, ಆದಷ್ಟು ಕ್ರಿಯೇಟಿವಿಟೀಸ್ ತಗೊಂಡ್ಬರ್ತಾ ಇದ್ದೀನಿ, ಜನರು ಸೇರ್ಕೋತಾ ಇದ್ದಾರೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಇದ್ರ ನಿಟ್ಟಿನಲ್ಲಿ ನಾನು ಒಂದಷ್ಟು ಮೋಟಿವೇಶನ್ ಕೂಡ, ನನ್ನ ಒಂದು ಫ್ರೀ ಟೈಮ್ ಏನಂತ ಇರುತ್ತೆ, ವೀಕೆಂಡು ಇಲ್ಲ ಇನ್ನೆಲ್ಲೋ ಹೋಗ್ಬೇಕು ಬರ್ಬೇಕು ಓದ್ಬೇಕು ಅಂತ ಇರುತ್ತೆ, ಸ್ಟಾಪ್. ನಿಮ್ಗಳಿಗೋಸ್ಕರ ನಾನು ಈ ಒಂದು ಸೀರೀಸ್ನ ತಗೊಂಡ್ಬರ್ತಾ ಇದ್ದೀನಿ. ನನಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ನನಗೆ ಇದರಿಂದ ದುಡ್ಡುಗೋಸ್ಕರ ಬರಬೇಕು ಅಂತೇನಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ, ಫಾಲೋ ಮಾಡಿ, ಶೇರ್ ಮಾಡಿ, ಇನ್ನೇನೋ ಫಾರ್ವರ್ಡ್ ಮಾಡಿ, ಏನೂ ಹೇಳಲ್ಲ. ಅದೆಲ್ಲ ನಿಮಗೆ ಬಿಟ್ಟಿದ್ದು. ಎಷ್ಟರ ಮಟ್ಟಿಗೆ ನೀವು ಚೇಂಜ್ ಮಾಡ್ಕೋತೀರಿ ಮಾಡ್ಕೊಳ್ಳಿ. ನಮ್ಮ ದೇಶ ಬದಲಾದ್ರೆ ಅಷ್ಟೇ ಸಾಕು ನನಗೆ. ಸೊ ಇದನ್ನ ಇಟ್ಕೊಂಡು ಇವತ್ತು ಒಂದು ಕೇಸ್ ಸ್ಟಡಿ. ಮೊದಲು ಇದರಲ್ಲಿ ಸಕ್ಸಸ್ಸು ಫೇಲ್ಯೂರು ಎರಡೂ ಬರುತ್ತೆ. ಸೊ ಹಂಗಾಗಿ ನಾನು ಅನ್ಕೊಂಡಿದ್ದೇನಂತಂದ್ರೆ, ಈ ಒಂದು ಕೇಸ್ ಸ್ಟಡಿನ ನಾನು ತಗೊಂಬಂದು ಪ್ರೆಸೆಂಟ್ ಮಾಡೋಣ. ಅದಕ್ಕೆ ನಾನು ಜರ್ಮನಿಯಿಂದ ಬಂದಿರೋ ಪೈಲಟ್ ಕೊಡಲ್ಲ. ಸೊ ಆ ಪೈಲಟ್ ಟ್ರೈನಿಂಗ್ ಹೆಂಗಿರುತ್ತೆ ಅಂತಂದ್ರೆ, ಮೊದಲು ನೀವು ಫಸ್ಟ್ ಫೇಲ್ಯೂರ್ಸ್ ಅಂತ ತಿಳ್ಕೊಬೇಕಾಗಿರುತ್ತೆ. ನೀವು ಸಕ್ಸಸ್ ನೋಡೋದಿಲ್ಲ. ಯಾರೋ ಒಬ್ರು ಹೋದ್ರು, ಮೇಲ್ಗಡೆ ಹಾರಿದ್ರು, ಓಕೆ, ಅದು ಸಕ್ಸಸ್. ಫೇಲ್ಯೂರ್ಸ್ನ ಏನಕ್ಕಾಯ್ತು ಫೇಲ್ಯೂರ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಸೊ ಹಾಗಾಗಿ ಈ ಎಪಿಸೋಡ್ ಸ್ವಲ್ಪ ಉದ್ದ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಆದ್ರೆ ಇದರಲ್ಲಿ ಡೀಟೇಲ್ಸ್ನೆಲ್ಲ ನಾನು ಲೋಡ್ ಮಾಡ್ತಾ ಬರ್ತೀನಿ. ಫೇಲ್ಯೂರ್ಸ್ನ ನಾವು ತಿಳ್ಕೊಬೇಕಾಗತ್ತೆ, ಯಾವ ಕಾರಣಗಳಿಂದ ಫೇಲ್ಯೂರ್ ಆಗುತ್ತೆ ಅಂತ. ಅದ್ಯಾವುದೋ ಕ್ಲಬ್ ಹೌಸ್ ಅಂತ ಇದೆ ಅಪ್ಲಿಕೇಶನ್. ಪಾಪ ಎಷ್ಟೋ ಜನ ಕರ್ನಾಟಕದಲ್ಲಿ ನೋಡಿದೀನಿ, ಎಷ್ಟೋ ಜನ ಅಪ್ಲಿಕೇಶನ್ ಕೂತಿರ್ತಾರೆ, ಬೆಳಿಗ್ಗೆ ಎದ್ದು ಕೂತ್ಕೊಂಡು ಅದ್ರ ಬಗ್ಗೆ ಏನೋ ಮಾತಾಡ್ಕೊಂಡು. ಈ ಪ್ರೊಡಕ್ಟಿವಿಟಿ ಇಂಪಾರ್ಟೆಂಟ್ ನಮ್ಗೆ, ರೈಟ್? ಅದೇನೇ ಇದ್ರು ನಿಮ್ಮಗಳಿಂದ ಬರುತ್ತೆ, ನೀವು ಕೂತ್ಕೊಂಡು ವಿಚಾರ ಮಾಡಿದ್ರೆ ಬರುತ್ತೆ. ಕೊಲಾಬರೇಷನ್ ಬೇರೆ ಕಡೆಯಿಂದ ಮಾಡಿದ್ರೆ ಅದು ಬೇರೆ ಬಿಸ್ನೆಸ್ ಐಡಿಯಾ. ಸೊ ಅದು ನಿಮಗೆ ಬಿಟ್ಟಿದ್ದು. ಆ ಒಂದು ಬಿಸ್ನೆಸ್ ಐಡಿಯಾಗಳನ್ನ ನಿಮ್ಗೆ ಹೊರಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿ ಇದೊಂದು ಉತ್ತೇಜನಕಾರಿ ಇನಿಷಿಯೇಟಿವ್ನ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಇವತ್ತು ಶುರು ಮಾಡೋಣ ಸ್ನೇಹಿತರೆ, ಓಯೋ ಹೋಟೆಲ್ಸ್. ಓಕೆ, ಓಯೋ, OYO, OYO ಅಂತಂದ್ರೆ ಆನ್ ಯುವರ್ ಓನ್.
ಓಕೆ. ಸೊ ಈ ಆನ್ ಯುವರ್ ಓನ್ ಹೋಟೆಲ್ಸನ್ನ ಒಬ್ಬ ಹುಡುಗ ಈ ಬಿಹಾರ್ನಲ್ಲಿರ್ತಕ್ಕಂಥ ಕಟಕ್ ಇದರಲ್ಲಿ ಶುರು ಮಾಡ್ತಾನೆ. ಕಟಕ್ಕಿಂದ ಶುರುವಾಗುತ್ತೆ. ಬಿಹಾರ್ ಅಂದ್ಬಿಟ್ಟೆ ನಿಮಗೆ. ಒರಿಸ್ಸಾದಲ್ಲಿರ್ತಕ್ಕಂಥ ಕಟಕ್, ಅಲ್ಲಿಂದ ಶುರು ಮಾಡ್ತಾನೆ. ರಿತೇಶ್ ಅಗರ್ವಾಲ್ ಅಂತೇಳಿ ಈ ಹುಡುಗನ ಹೆಸರು. ಇವನೇನ್ ಮಾಡ್ತಾನೆ ಅಂತಂದ್ರೆ ಮುಂಚಿಂದಾನು ಅಷ್ಟೇನೆ ಕಂಪ್ಯೂಟರ್ ಕಲಿಬೇಕು ಅಂತ. ಈ ರಿತೇಶ್ ಅಗರ್ವಾಲ್ನ ನೀವೆಲ್ಲರೂ ನೋಡಿರ್ಬೋದು. ಈ ಶಾರ್ಕ್ ಟ್ಯಾಂಕ್ ಅಂತ ಬರುತ್ತೆ. ಈ ಶಾರ್ಕ್ ಟ್ಯಾಂಕ್ ಧಾರಾವಾಹಿಗಳೆಲ್ಲ ಬರ್ತಾರವರು, ಅಥವಾ ಬೇರೆ ಇನ್ಯಾವುದೋ ಡಿಸ್ಕಷನ್ಸ್ ಎಲ್ಲ ಬರ್ತಿರ್ತಾರೆ. ಶಾರ್ಕ್ ಟ್ಯಾಂಕ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ ಶಾರ್ಕ್ ಟ್ಯಾಂಕಲ್ಲಿ ಇರೋರು ಅಷ್ಟು ಜನ ಅಲ್ಲಿರೋರೆಲ್ಲರೂ ಫೇಲ್ಯೂರ್ ಆಗಿದ್ದಾರೆ. ಅದನ್ನ ನೀವು ನೋಡಿ ಉತ್ತೇಜನ ಕೊಡ್ತಿದ್ದೀರಾ, ಗುಡ್. ಅದಂಗೆ ಕಂಟಿನ್ಯೂಯೇಷನ್ ಆಗ್ಲಿ, ಚಿಂತೆ ಇಲ್ಲ. ಯಾಕಂತಂದ್ರೆ ಒಂದ್ ಕಡೆಗೆ ಅದು ಇನ್ನೊಂದೆಲ್ಲ ಆಕ್ಟಿವಿಟೀಸ್ ಎಲ್ಲ ಬೆಳಿಬೇಕಾಗತ್ತೆ. ಸೊ ಹಂಗಾಗಿ ಅದು ಅತ್ಯಗತ್ಯವಾಗತ್ತೆ. ಶಾರ್ಕ್ ಟ್ಯಾಂಕ್ ಅಲ್ಲಿ ಏನೋ ಬರೋವಂಥವ್ರು ತುಂಬಾ ದೊಡ್ಡವರೇನಿಲ್ಲ. ಅವರು ಸ್ಟಾರ್ಟಪ್ ಅಲ್ಲಿ ಒಲೆ ತಿಂದಿರೋರೆ, ಫೇಲ್ಯೂರ್ಸ್ ಅನುಭವಿಸಿರೋರೆ, ಎಲ್ಲಾ ಕಡೆಯಿಂದನೂ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ನಮ್ಗಳ ಜೊತೆ ಬೆರೆತಿದ್ದಾರೆ, ಒದೆ ತಿಂತಾ ಇದ್ದಾರೆ, ಒದೆ ತಿನ್ಕೊಂಡು ಮೇಲೂ ಹೋಗ್ತಾ ಇದ್ದಾರೆ. ಸೊ ಇದಿಷ್ಟು ವಿಚಾರ ನಾನು ನಿಮ್ಗೆ ಹೇಳ್ತಿರ್ತೀನಿ. ಈ ಓಯೋದಲ್ಲಿ ಇರ್ತಕ್ಕಂಥ ರಿತೇಶ್ ಕಂಪ್ಯೂಟರ್ ಕಲಿಲೇಬೇಕು ಅಂತಕ್ಕಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಆ ಹುಡುಗಂದು. ಸೊ ಬರ್ತಾನೆ, ಕಂಪ್ಯೂಟರ್ ಕಲಿತಾನೆ. ಅವ್ರ ಸ್ಕೂಲಲ್ಲಿ ಬಿಡೋದಿಲ್ಲ ಮೊದಲು. ಅದಾದ್ಮೇಲೆ ಪರ್ಮಿಷನ್ ಕೊಡ್ತಾರೆ, ಕಲಿತಾನೆ. ಅದಾಗಿದ್ಮೇಲೆ ಕಾಲೇಜಲ್ಲಿ ಸೇರ್ಕೋತಾನೆ. ಕಾಲೇಜಿಂದ ಅಡ್ಮಿಷನ್ ಆಗುತ್ತೆ. ದುಡ್ಡಿರೋದಿಲ್ಲ. 1990s ಅಲ್ಲಿ ತುಂಬಾ ಕಷ್ಟ ಪಡ್ತಿರ್ತಾನೆ. ಅವಾಗ ಏರ್ಟೆಲ್ ಮೊಬೈಲ್ ಇರುತ್ತಲ್ಲ, ಏರ್ಟೆಲ್ ಮೊಬೈಲಿನ ಸಿಮ್ ಎಲ್ಲ ಮಾರ್ತಿರ್ತಾನೆ. ಅಂದ್ರೆ ಈ ಪಾನ್ ಶಾಪ್ಗಳಿರ್ತಾವೆ ನೋಡಿ, ಅಂದ್ರೆ ಪಾನ್ ಬೀಡ ಹಾಕುವಂತ ಶಾಪ್ಸು, ಇಲ್ಲ ಯಾವ್ದು ಸಣ್ಣ ಪುಟ್ಟದ್ದು, ಅಲ್ಲಿಗೆಲ್ಲ ತಗೊಂಡೋಗಿ ಏರ್ಟೆಲ್ ಕಂಪ್ನಿಯಿಂದ ಸಿಮ್ಸನ್ನೆಲ್ಲ ತಗೊಂಡೋಗಿ ಅಲ್ಲೆಲ್ಲ ಮಾರಿ ಅವನ ಒಂದು ಏರ್ಟೆಲ್ಲಿನ ಬೋರ್ಡ್ನಲ್ಲಿ ಸಿಕ್ಕಿಸ್ಬಿಟ್ಟು ಬರ್ತಾನೆ. ಇವತ್ತು ನೋಡ್ಬೋದು ಓಯೋ ಕಲರು, ಏರ್ಟೆಲ್ ಕಲರು ಎರಡೂ ಒಂದೇ. ಓಯೋ, ಏರ್ಟೆಲ್, ಅದು ಬಣ್ಣಗಳು ಸೇಮ್ ಆಗತ್ತೆ. ಸೊ ಇದು ತಿಳಿದಿರ್ಲಿ ಸ್ನೇಹಿತರೆ. ಅದ್ರ ಜೊತೆಗೆ ಇವರು ಇನ್ನ ಹೆಚ್ಚಿನ ಅಧ್ಯಾಯ ಮಾಡಬೇಕು ಅಂತ ಓಡಾಡ್ತಾ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಅಷ್ಟು ಎಕನಾಮಿಕಲ್ ಸ್ಥಿತಿ ಚೆನ್ನಾಗಿಲ್ದೇ ಇರೋದ್ರಿಂದ ಏನಾಗುತ್ತೆ, ಅವ್ರ ಮನೆ ರೂಮಿನ ಬಾಡಿಗೆನೂ ಕೊಡೋದಕ್ಕಾಗೋದಿಲ್ಲ ಹುಡುಗನಿಗೆ, ರಿತೇಶ್ ಅಗರ್ವಾಲ್ಗೆ. ಸೊ ಓನರ್ ಬಂದು ಹೊರಗೆ ಹಾಕ್ತಾನೆ. ಹಾಕಿದಾಗ ಈ ಹುಡುಗ ರಸ್ತೆಗೆ ಹೋಗ್ಬಿಡ್ತಾನಲ್ಲ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲ ಈ ಹೋಟೆಲ್ಗಳೆಲ್ಲ ತಿರುಗ್ತಾ ಇರ್ತಾನೆ. ಒಂದೊಂದು ದಿನ ಒಂದೊಂದು ಹೋಟೆಲ್ ಇರಬೇಕು ಅಂತ. ಸೊ ಅಲ್ಲಿಂದ ಈ ಓಯೋ ಕಾನ್ಸೆಪ್ಟ್ ಶುರುವಾಗುತ್ತೆ. ಒಬ್ಬೊಬ್ಬ ಹೋಟೆಲ್ನಲ್ಲಿ ಇರುವಾಗ ಆ ಹುಡುಗ ಏನ್ ಮಾಡ್ತಾನೆ, ಅವನು ಮುಂಚಿನ ಡ್ರೀಮ್ ಇರುತ್ತೆ, ನಾನು ಎಂಟರ್ಪ್ರಿನರ್ ಆಗ್ಬೇಕು, ನಾನು ಎಲ್ಲೂ ಕೆಲಸ ಮಾಡಬಾರ್ದು, ಇನ್ನೊಬ್ಬರಿಗೆ ಕೈ ಒಡ್ಡಿ ನಾನು ನಿಲ್ಲಬಾರ್ದು ಅಂತೇಳಿ. ಓಯೋ ಹೋಟೆಲ್ಸ್ ಅಲ್ಲಿಂದ ಶುರುವಾಗುತ್ತೆ. ಈ ಹೋಟೆಲ್ನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ನೋಡ್ತಾನೆ. ರೆಸ್ಟ್ ರೂಮ್ ಕ್ಲೀನ್ ಆಗಿರೋದಿಲ್ಲ, ಇಲ್ಲಾಂದ್ರೆ ಶವರ್ ಸರಿ ಇರೋದಿಲ್ಲ, ಬೆಡ್ ಸರಿ ಇರೋದಿಲ್ಲ, ಇನ್ನೇನೋ ಒಂದು ಸರಿ ಇರೋದಿಲ್ಲ. ಅಲ್ಲಿ ಎಲ್ಲ ಇನ್ಸೆಕ್ಟ್ಸು, ಈ ಮೊಸ್ಕಿಟೋಸ್ ಇರೋ ಬರೋದೆಲ್ಲ ಓಡಾಡ್ತಾ ಇರುತ್ತೆ ಅಲ್ಲಿ. ಅದ್ರ ಜೊತೆ ಪ್ರಾಣಿಗಳು ಇರ್ತವೆ. ಸೊ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಇರೋದಿಲ್ಲ, ಹೋಟೆಲ್ ರಿಸೆಪ್ಷನಿಸ್ಟ್ ಪತ್ತೆ ಇರೋದಿಲ್ಲ. ಈ ತರ ಯಾರೊಬ್ರು ಬರ್ತಾರೆ ಹೋಗ್ತಾರೆ, ಇಂಥ ಒಂದು ಸಿಚುವೇಶನ್ ಎಲ್ಲ ಒಂದು ನೋಡ್ತಾನೆ. ಇದನ್ನೆಲ್ಲ ಮಾರ್ಕ್ ಮಾಡ್ಕೊಂತ ಬರ್ತಾನೆ. ಇದನ್ನೆಲ್ಲ ಒಂದು ಕೇಸ್ ಸ್ಟಡಿ ಅಂತ ಹೇಳಿ ಬರ್ಕೊಂತ ಒಂದು ಡೀಟೇಲ್ ಲಿಸ್ಟ್ ನ ಅವ್ನು ಮಾಡ್ತಾನೆ. ಮಾಡಿ ಒಂದಿನ ಏನಾಗುತ್ತೆ, ಇವಂದೇ ಓನ್ ಒಂದು ವೆಂಚರ್ಸ್ ನ ಶುರು ಮಾಡ್ತಾನೆ. ಮಾಡಿದಾಗ ಒಬ್ರು ಇನ್ವೆಸ್ಟರ್ ಬರ್ತಾರೆ, ಒಂದಷ್ಟು ಕೋಟಿ ರೂಪಾಯಿ ಅವನಿಗೆ ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ, ಅದು ಒಂದೊಳ್ಳೆ ದೊಡ್ಡ ಸಂಸ್ಥೆಯಾಗಿ ಬೆಳೆಯಲಿಕ್ಕೆ ಶುರುವಾಗುತ್ತೆ. ಓಯೋ ಹೋಟೆಲ್ ಏನಂತಂದ್ರೆ, ಈಗ ಸಣ್ಣ ಹೋಟೆಲ್ ವ್ಯಾಪಾರಿಗಳು ಯಾರು ಇರ್ತಾರೆ, ಅವ್ರಿಗೆ ಬ್ರ್ಯಾಂಡ್ ಇರೋದಿಲ್ಲ. ಯಾವುದೋ ಒಂದು ಶಿವ ರೆಸಿಡೆನ್ಸಿ ಅಂತ ಏನೋ ಇರುತ್ತೆ, ಇಲ್ಲಾಂದ್ರೆ ಇನ್ನೇನೋ ಒಂದು ಇರುತ್ತೆ. ನೀವು ನೋಡಿರ್ಬೇಕು, ತುಂಬಾ ಕಡೆಗೆ ಹೋಟೆಲ್ಸ್ ಇದಾವೆ, ಇನ್ನೂ ಇಂಡಿಪೆಂಡೆಂಟ್ ಆಗಿ ಇದ್ದಾರೆ. ಇವ್ರಿಗೆಲ್ರಿಗೂ ಒಂದು ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ಆ ಬ್ರ್ಯಾಂಡ್ ಅನ್ನ ಇವ್ನು ಕ್ರಿಯೇಟ್ ಮಾಡ್ತಾನೆ ಅಷ್ಟೇ. ಅದ್ರ ಜೊತೆಗೆ ಈ ಹುಡುಗ ಏನ್ ಮಾಡ್ತಾನೆ, ಇನ್ನೊಂದಷ್ಟು ಹೋಟೆಲ್ಸ್ ಕೂಡ ಕ್ರಿಯೇಟ್ ಮಾಡ್ತಾನೆ, ಚೈನ್. ಸೊ ಇಂಡಿಯಾದಲ್ಲಿ ಮೊದಲು ಶುರುವಾಗತ್ತೆ. ಇಂಡಿಯಾದಲ್ಲಿ ಎಲ್ಲ ಕಡೆಗೂ ಬೆಳಿತಾನೆ, ಎಲ್ಲರನ್ನು ಓವರ್ಟೇಕ್ ಮಾಡ್ತಾನೆ. ಎಲ್ಲ ದೊಡ್ಡ ಚೈನ್ಸ್, ಫಾರ್ ಎಕ್ಸಾಂಪಲ್ ಮ್ಯಾರಿಯಟ್ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಂದು ಈ ಫ್ರೆಂಚ್ ಇಂದು ಅಕ್ವಾರ್ ಹೋಟೆಲ್ಸ್ ಇರ್ಬೋದು, ಇಲ್ಲ ಇನ್ನು ಯಾವ್ಯಾವ್ದೋ ಚೈನ್ಸ್ ನಮ್ಮ ಹಾಲಿಡೇ ಇನ್ ಓನ್ ಮಾಡಿದಾರಲ್ಲ ಅವ್ರದ್ದು ಚೈನ್ಸ್ ಇರ್ಬೋದು, ಎಲ್ಲದನ್ನು ಓವರ್ಟೇಕ್ ಮಾಡ್ತಾನೆ ಹುಡುಗ. ಮಾಡಿಬಿಟ್ಟು ವಿಲ್ ಬಿಕಮ್ ದ ನಂಬರ್ 1 ಇನ್ ಇಂಡಿಯಾ. ಇದೇ ತರ ಅದು ಎಕ್ಸ್ಪ್ಯಾನ್ಷನ್ ಅಂತ ಹೇಳಿ ಚೈನಾಗ ಹೋಗ್ತಾನೆ, ಮತ್ತೆ ಮಲೇಷಿಯಾ, ಏಷ್ಯಾ ಕಂಟ್ರೀಸ್ ಅಲ್ಲೆಲ್ಲ ಒಂದಷ್ಟೆಲ್ಲ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ಹಿ ವಿಲ್ ಗೋ ಟು ಅಮೆರಿಕಾ ಆಲ್ಸೋ. ಎಲ್ಲ ಕಡೆ ಎಕ್ಸ್ಪ್ಯಾನ್ಷನ್. ನನಗೆ ಹಂಗರ್, ನಾನು ದೊಡ್ಡವನಾಗಿ ಬೆಳೆದು ಬಿಡ್ಬೇಕು ಇವತ್ತು
ಅನ್ನೋವಂಥದ್ದು ಒಂದು ಹಂಗರು ಎಲ್ಲ ಕಡೆಗೆ ಹೋಗ್ತಾನೆ. ಅಷ್ಟರೊಳಗಡೆ ಏನಾಗುತ್ತೆ ಅಂದ್ರೆ ಇಂಡಿಯಾದಲ್ಲೂ ಒಂದು ದೊಡ್ಡ ತೊಂದರೆ ಶುರುವಾಗುತ್ತೆ. ಇಲ್ಲಿ ಸಣ್ಣ ಮಾಲೀಕರಿಗೆ ಹಿಡನ್ ಚಾರ್ಜಸ್ ಮತ್ತೆ ಆ ಒಂದು ಕೆಟ್ಟ ಒಂದು ಎಕ್ಸ್ಪೀರಿಯನ್ಸಸ್ ಎಲ್ಲ ಬಂದಿರೋದ್ರಿಂದ ಈ ಒಂದು ಹೋಟೆಲ್ ಮಾಲೀಕರ ಸಂಘ ಏನಾಗುತ್ತೆ, ಇವರೆಲ್ಲ ಸೇರ್ಕೊಂಡು ಇವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ. ಆ ಒಂದು ಓಯೋ ಹೋಟೆಲ್ಸ್ ಇಂದ ಹೊರಗೆ ಹೋಗ್ತಾ ಬರ್ತಾರೆ. ಸೊ ಓಯೋ ಹೋಟೆಲ್ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಒದೆ ತಿನ್ನತ್ತೆ. ಅದೇ ತರ ಅಮೆರಿಕಾದಲ್ಲೂ ಅದೇ ರೀತಿ ಆಗ್ಬಿಡತ್ತೆ. ಸೊ ಇವಾಗ ನಾನು ಹೋದಾಗ ಹೋಟೆಲ್ಸ್ ಅಲ್ಲಿ ಎಲ್ರಿಗೂ ಹೇಳ್ತಿರ್ತೀನಿ, ಎಷ್ಟು ಜನ ಹೋಟೆಲ್ ಓನರ್ಸ್ ಹೋಗಿ ತಮ್ಮ ರೂಮ್ಗಳನ್ನ ಪರಿಶೀಲಿಸಿದಿರಿ, ನೋಡಿದಿರಿ, ಅದು ನಿಜವಾಗ್ಲೂ ಚೆನ್ನಾಗಿದ್ಯಾ, ನೀವಿರೋದಕ್ಕಂತ ಯೋಗ್ಯತೆ ಇದೆಯಾ? ಅದಕ್ಕೆ ಇಲ್ಲ, ಯಾವುದು ಇರೋದಿಲ್ಲ. ಇವಾಗ ನೋಡಿ, ಅಲ್ಲಿ ಯಾವ್ದೋ ರೆಸ್ಟೋರೆಂಟ್ಗಳು ಇರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್, ಯಾವ್ದೋ ಒಂದು ದೋಸೆ ತಿನ್ನೋದಕ್ಕೆ ಅಂತ ಒಂದು ಹೋಟೆಲಿಗೆ ಹೋಗ್ತೀವಿ, ಆ ರೆಸ್ಟ್ ರೂಮಿಗೆ ಹೋದ್ರೆ ಮೂಗು ಮುಚ್ಕೊಂಡು ಅಲ್ಲಿ ತಮ್ಮ ಕೆಲಸನ ಮುಗಿಸ್ ಬರ್ಬೇಕಾಗಿರುತ್ತೆ. ಆ ಲೆವೆಲ್ಗೆ ಒಂದು ದುರ್ಗತಿ ಇರುತ್ತೆ. ಹೋಟೆಲ್ ಓನರ್ಸ್ ಹೋಗೋದು ಇಲ್ಲ, ನೋಡೋದು ಇಲ್ಲ, ಫ್ಲಶ್ ಮುರಿದೋಗಿರುತ್ತೆ, ಇನ್ನೇನೋ ಮುರಿದೋಗಿರುತ್ತೆ, ಟಾಯ್ಲೆಟ್ ಸೀಟೇ ಮುರಿದೋಗಿರುತ್ತೆ. ಅಂತ ಹೋಟೆಲ್ಸು ಇರ್ತವೆ. ಅದ್ರಲ್ಲೆಲ್ಲ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಏನೇನು ತೊಂದರೆ ಇದೆ ಅಂತ. ಅದು ಕಸ್ಟಮರ್ಸ್ ಕೇಳಲ್ಲ, ಕಸ್ಟಮರ್ಸ್ ಇಂದ ರಿವ್ಯೂಸ್ ತಗೊಳ್ಳೋದಿಲ್ಲ, ಡೀಟೇಲ್ಸ್ ತಗೊಳ್ಳೋದಿಲ್ಲ. ಇದೆಲ್ಲ ಒಂದು ದುರಹಂಕಾರಕ್ಕೆ ಒಂದು ಲೀಡ್ ಆಗುತ್ತೆ. ಏನ್ ಕೊಟ್ಟರು ತಿಂದು ಹೋಗ್ತಾರ್ರಿ. ನಮ್ಮ ರೆಸ್ಟೋರೆಂಟ್ಗಳೆಲ್ಲ ಗೊತ್ತಾರೆ, ನಮ್ ಜನನು ಹಂಗೆ ಇದಾರೆ. ಒಂದಷ್ಟು ಜಿರಳೆ ಹಾಕ್ಬಿಟ್ರು ಅದ್ರಲ್ಲಿ ತಿಂದು ಬಂದ್ಬಿಡ್ತಾರೆ. ಜಿರಳೆ ಬಂತು, ಓಕೆ, ಒಂದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತಾರೆ ವಿಡಿಯೋನ, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾರೆ, ಮನೆಗೆ ಹೊರಟೋಗ್ತಾರೆ, ಅಷ್ಟೇ ಮುಗಿದೋಯ್ತದೆ. ಇದರಿಂದೇನು ಹಿಂದೆ ಮುಂದೆ ಏನಿಲ್ಲ. ಈ ತರ ಒಂದು ಸಿಸ್ಟಮ್ ಆಗ್ಬಿಟ್ಟಿದೆ ನಮ್ಮಲ್ಲಿ. ದುರಂತ ಇದೆಲ್ಲ. ಸೊ ಈ ತರ ಎಲ್ಲ ಬಂದ್ಬಿಟ್ಟು ಈ ತರ ಎಲ್ಲ ಒಂದು ತೊಂದರೆಗಳಾಗಿ ಏನಾಗುತ್ತೆ, ಈ ಒಂದು ರಿತೇಶ್ ಅಗರ್ವಾಲಿನ ಒಂದು ಡ್ರೀಮ್ ಏನಾಗುತ್ತೆ, ನೀಟಾಗಿ ಡೌನ್ ಫಾಲ್ ಶುರು ಆಗುತ್ತೆ. ಅದೇ ಟೈಮಲ್ಲಿ ಕೊರೋನಾ ಬೇರೆ ಬರುತ್ತೆ. ಚೈನಾದಲ್ಲಿ ತುಂಬಾ ದೊಡ್ಡ ಹೊಡೆತ, ಏಷ್ಯಾದಲ್ಲಿ ಹೊಡೆತ, ಅಮೆರಿಕಾದಲ್ಲೂ ಇದೇ ತರ. ಅಮೆರಿಕಾದಲ್ಲಿ ಇನ್ನೂ ದೊಡ್ಡ ತೊಂದರೆ ಏನಾಗುತ್ತೆ ಅಂದ್ರೆ, ಚೀಪ್ ಹೋಟೆಲ್ಸ್ ಅಂತ ಹೇಳಿ ತಗೊಂಡೋಗ್ಬಿಟ್ಬಿಟ್ಟು ಅಲ್ಲಿ ಎಲ್ಲಾ ತರ ಒಂದು ಚಟುವಟಿಕೆಗಳು ಅಲ್ಲಿ ಶುರು ಆಗ್ಬಿಡುತ್ತೆ. ಸೊ ಅಲ್ಲಿನ ಪ್ರಜೆಗಳು ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ನೋ 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 ಓಯೋ ಹೋಟೆಲ್ ಅಂದ್ರೆ ಬೇರೆ ತರ ಬ್ರ್ಯಾಂಡ್ ಆಗ್ತಾ ಬರುತ್ತೆ. ಸೊ ಅವರು ಅಲ್ಲಿನ ಹೋಟೆಲ್ ಓನರ್ಸ್ ಎಲ್ಲ ಒನ್ ಬೈ ಒನ್ ಡಿಸ್ಕನೆಕ್ಟ್ ಆಗ್ತಾ ಬರ್ತಾರೆ. ಇಲ್ಲಿ ಇಂಡಿಯಾದಲ್ಲೂ ಅಷ್ಟೇನೆ. ಇಂಡಿಯಾದಲ್ಲಿ ಎಂತ ಒಂದು ದುರಂತ ಅಂತಂದ್ರೆ, 3 ದಿನಕ್ಕೆ ಒಂದು ಹೋಟೆಲ್ ಮೆಂಬರ್ಶಿಪ್ ನಾವು ತಗೋತೀವಿ, ನಿಮಗೆ ಒಂದು ಬ್ರಾಂಡ್ ನ ಕೊಡ್ತೀವಿ ಅಂತ ಹೇಳಿ 3 hours ಇಳಿಸ್ತಾರೆ. 3 hours ಇಳಿಸಿ ಎಲ್ಲ ಕೆಲಸನೂ ಮಾಡ್ಬೋದು. 3 hours ಒಳಗಡೆ ಒಂದು ಹೋಟೆಲ್ ಬ್ರ್ಯಾಂಡ್ ನ ನಿಮ್ಗೆ ಕೊಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ. ಸ್ಲಮ್ ಅಲ್ಲಿರುವಂತ ಒಂದು ಗುಡ್ಸಲ್ನು ಕೊಟ್ಬಿಡ್ತಾರೆ ಇವರು. ಅದು ಸೇರ್ಕೊಂಡ್ಬಿಟ್ಟಿರುತ್ತೆ ಲಿಸ್ಟ್ ಅಲ್ಲಿ. ಸೊ ಈ ತರದ್ದೆಲ್ಲ ಒಂದು ಕೆಟ್ಟ ಹೆಸರು ತಗೊಂಡ್ಬಿಟ್ಟು ದುರಹಂಕಾರ ಏನಂತಾನೆ ಎಕ್ಸ್ಪಾನ್ಷನ್ ಅಂತ ಹೇಳಿ ಎಲ್ಲ ಕಡೆಗೂ ಎಕ್ಸ್ಪಾನ್ಷನ್ ಬಂದ್ಬಿಟ್ಟು ಅವ್ರಿಗೆ ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಕೊರೋನಾ ಟೈಮಲ್ಲಿ ತುಂಬಾ ಜನನ ಲೇ ಆಫ್ ಮಾಡ್ತಾರೆ. ಮತ್ತೆ ತುಂಬಾ ತೊಂದರೆಗಳಾಗುತ್ತೆ. ಮತ್ತೇನಾಗುತ್ತೆ, ಇವ್ರ ಬಿಸ್ನೆಸ್ ಮಾಡೆಲ್ ಎಲ್ಲ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಈಗ ಕಮ್ ಬ್ಯಾಕ್ ಅಂತೆ. ಸೊ ಈ ಕಮ್ ಬ್ಯಾಕ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ಮೇಕ್ ಮೈ ಟ್ರಿಪ್ ಎಲ್ಲ ನೋಡಿರ್ಬೇಕು ನೀವೆಲ್ಲ. booking.com, ಮೇಕ್ ಮೈ ಟ್ರಿಪ್, ಈಸ್ ಮೈ ಟ್ರಿಪ್, 1000 ಅಪ್ಲಿಕೇಶನ್ಸ್ ಇದಾವೆ. ಆ ಅಪ್ಲಿಕೇಶನ್ಸ್ ತರಾನೇ ಇವ್ರದ್ದು ಬಿಸ್ನೆಸ್ ಮಾಡೆಲ್ ಮಾಡಿ ಹೋದ ವರ್ಷ ಒಂದು 240-250 ಕೋಟಿನೂ ಪ್ರಾಫಿಟ್ ಮಾಡಿದ್ದಾರೆ. ಈ ವರ್ಷ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಶೇರ್ಸ್, ಇದಕ್ಕೆ ಶೇರ್ ಮಾರ್ಕೆಟ್ ಹೋಗಿ ರಿಜಿಸ್ಟರ್ ಮಾಡ್ತಿದ್ದಾರೆ. ಅವ್ರದ್ದು ಇನ್ನು ಮುಂದೆ ಇದೇನು ಪ್ಲಾನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಏನಾಗುತ್ತೆ ಅಂದ್ರೆ, ಸಕ್ಸಸ್ ಮಾಡಿದ್ದು, ಆ ಒಂದು ಡ್ರೀಮ್ ಮಾಡಿದ್ದು, ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದು ಒಳ್ಳೇದಾಯ್ತು. ಬಟ್ ಇನ್ನೊಂದ್ ಕಡೆಗೆ ಅದು ಆದಾಗ ಎಲ್ಲರ ಹತ್ರ ತಗೊಂಬಂದು ಸಕ್ಸಸ್ ನೋಡಿದಾಗ, ದುಡ್ಡು ಬಂದಾಗ ತಾವು ಬೇರೆಯವ್ರನ್ನ ನೋಡದೇ ಇರೋಂಥದ್ದು, ತಮ್ಮ ಕಸ್ಟಮರ್ ಹತ್ರ ಕೇಳ್ದಿರೋಂಥದ್ದು, ಇನ್ವಾಲ್ವ್ ಆಗದೀರಾ ಇರ್ತಕ್ಕಂಥದ್ದು, ಇವೆಲ್ಲ ಒಂದು ದೊಡ್ಡ ಡೌನ್ ಫಾಲ್ಸ್. ಇದೆಲ್ಲ ಜನ ಅದನ್ನ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇಂಥ ಒಂದು ವಿಚಾರಗಳಲ್ಲಿ ಬರೀ ಬೆಳೆಯೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ನಮ್ಮ ಎಥಿಕ್ಯಾಲಿಟಿ ಎಷ್ಟಿದೆ, ಕಸ್ಟಮರ್ ಜೊತೆಗೆ ಎಷ್ಟು ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇದು ಒಂದು ಸಣ್ಣ ಒಂದು ಎಕ್ಸಾಂಪಲ್. ನಿಮ್ಗೆ ತುಂಬಾ ಕೇಸ್ ಸ್ಟಡೀಸ್ ಇದೆ ಇದೇ ತರ ಸಕ್ಸಸ್ ಆಗಿರೋಂಥವ್ರು, ಈ ತರ ಒಂದು ಡಿಸ್ಟರ್ಬ್ ಆಗಿರ್ತಕ್ಕಂಥವ್ರು ಎಲ್ಲರದನ್ನು ತಗೊಂಡ್ಬರ್ತೀನಿ. ನೆಕ್ಸ್ಟ್ ನಿಮಗೆ ಪ್ಯಾಂಡೋ ಅಂತ ಹೇಳಿ ಒಂದು ಕಂಪ್ನಿ ಇದೆ ಚೆನ್ನೈಯಲ್ಲಿ, ಅದ್ರದ್ದೊಂದು ಕೇಸ್ ಸ್ಟಡಿ ನಾನು ತಗೊಂಡ್ಬರ್ತೀನಿ ಇವತ್ತಿನ ದಿನ. ಅದಕ್ಕೆ TVS, ಸೀಮೆನ್ಸ್ ಎಲ್ಲರೂ ಲಾಜಿಸ್ಟಿಕ್ ನಲ್ಲಿ ಬಹಳ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಎಕ್ಸಾಂಪಲ್. ಮತ್ತಿನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಅನಿತಾ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನಿಮ್ಮ ಒಂದು ಡ್ರೀಮ್ಸ್ ಏನಿದೆ, ನಮ್ಮ ಹೊಸ ಭಾರತವನ್ನ ಹೆಂಗ್ ಚೇಂಜ್ ಮಾಡಬೇಕು, ನಾವು ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು, ಟೆಕ್ನಾಲಜಿನಲ್ಲಿ ಯಾವ ತರ ಇನ್ವಾಲ್ವ್ ಮಾಡ್ಕೊಂತ ಹೋಗ್ಬೇಕು, ಇದನ್ನೆಲ್ಲರೂ ನೋಡೋಣ. ನಮಸ್ಕಾರ.